ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂಥ ಮಾತು ಕೇಳಿದ್ದು ಅವರ ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಕನವರಿಕೆಗಳು ಕೂಡ ಜಾಸ್ತಿ ಆಯಿತು. ಜೊತೆಗೆ ಕೆಲವರು ಟವಲ್ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೊನ್ನೆ ಗೆದ್ದಿರುವಂಥ ಯೋಗೇಶ್ವರ್ ನೀವು ಯಾವ ಜವಾಬ್ದಾರಿ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಪುಟ್ಟರಂಗಶೆಟ್ಟಿ ಹಿಂದೆ ಮಂತ್ರಿ ಕೂಡ ಆಗಿದ್ದಂಥವ್ರು ಪುಟ್ಟರಂಗಶೆಟ್ಟಿ ಹೇಳ್ತಾರೆ, ಮುಖ್ಯಮಂತ್ರಿಗಳು ಖಂಡಿತವಾಗಲೂ ನನ್ನನ್ನು ಕೈ ಬಿಡಲ್ಲ, ನನ್ನ ಮಂತ್ರಿ ಮಾಡೇ ಮಾಡ್ತಾರೆ ಅಂತಾರೆ ಪುಟ್ಟರಂಗಶೆಟ್ಟಿ ಈ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ DK ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇಬ್ಬರು ನಾಯಕರು ಏನು ಹೇಳಿದ್ರು ಬನ್ನಿ ನೋಡೋಣ. ಈಗಾಗಲೇ ಏನು ನಾವು 136 ಗೆದ್ದ ಮೇಲೆ ಕ್ಯಾಬಿನೆಟ್ ರಚನೆ ಮಾಡಿದಂಥ ಕಾಲದಲ್ಲಿ ಆವಾಗಲೇ ನನ್ನ ಹೆಸರಿತ್ತನ್ನು ಕೊಡಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿತ್ತು. ನನಗೆ ಮಿನಿಟ್ಸ್ ಸಿಗ್ತದೆ ಅಂತ ನಾನು ನನ್ನ ಕ್ಷೇತ್ರದ ಜನ ಎಲ್ಲನೂ ಹೇಳ್ಕೊಂಡಿದ್ದೆ. ಕಾರಣಾಂತರದಿಂದ ಕೈ ಬಿಟ್ಟೋಯ್ತು. ಆಗ ನಾನು CM ನಡಕ್ಕೆ CM ಅವರು ಅಂದರು, ನೀನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು, 1 ವರ್ಷ ಮಾಡು ಸಾಕು ಅಂದರು. ಇಲ್ಲ, ನಾನು ಒಪ್ಪಲಿಲ್ಲ. ಒಪ್ಪದಿದ್ಮೇಲೆ ನನಗೆ MS ಚೇರ್ಮನ್ ಕೊಟ್ಟರೆ, ಈಗ 1 ವರ್ಷನೂ ಆಗಿದೆ, ಈಗ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ನನಗೆ ಕೊಡ್ತಾರೆ. ಯಾಕಂದ್ರೆ ನಾನು ಈಗ ಯಾರು ಪುನರಾಗಿ ಇದರಲ್ಲಿ ಇದ್ದಾರೆ, ದೇಶದಲ್ಲಿದ್ದಾರೆ, ಅವ್ರಿಗೆಲ್ಲಕ್ಕಿಂತ ಹಿರಿಯ, ಅವ್ರಿಗೆಲ್ಲಕ್ಕಿಂತ ನಾನು ಕಾಂಗ್ರೆಸ್ನಲ್ಲೂ ಹಿರಿಯ. ಇನ್ನು ಈಗ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋದೇನು ಅಂತಂದರೆ ಸಂಪುಟ ವಿಸ್ತರಣೆ ಅನ್ನೋದು. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನೇನಾದ್ರು ಅದನ್ನು ತುಂಬುವಂಥದ್ದು ಇನ್ನೂ ಚರ್ಚೆ ಏನೂ ನಡೆದಿಲ್ಲ.